ಓಕೆ ಸರ್, ನಾಳೆ ಬರ್ತಾರಂತೆ. ನೋಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ. ಯಾವುದೇ ಬೇಕಾ ಆಯ್ತು. ಸರಿ, ನನಗೆ ಒಂದು ಜಡ್ಜ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯ ಇಲ್ಲಿ ಹಾಸನದಾಗಿರ್ತಕ್ಕಂಥ ಗ್ರಾಮ ನೋಡಲ್ ಅಧಿಕಾರಿಗಳಾಗಿ ದೇವರಾಜ್ ಅವರೇ ಹಾಗೂ ಅವರ ತಂಡದವರೇ ಅವೆಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತ್ ಮೆಂಬರ್ಗಳೇ ಹಾಗೂ ಊರಿನ ಗ್ರಾಮಸ್ಥರು, ನಿಮ್ಮೆಲ್ಲರಿಗೂ ಗೊತ್ತಿದೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಕ್ಕಂಥದ್ದು ಸಮಾಜದಲ್ಲಿ ಅಂದ್ರೆ ಏನು ಗ್ರಾಮ ಪಂಚಾಯತಿ ಗ್ರಾಮಗಳಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಕ್ಕಂಥದ್ದು. ಯಾವ ಸ್ಟೇಟಸ್ ಅಲ್ಲಿದೆ, ಏನಾಗಿದೆ, ಏನಾಗಿಲ್ಲ ಅಂತಕ್ಕಂಥದ್ದೇ ಸಾಮಾಜಿಕ ಲೆಕ್ಕ ಪರಿಶೋಧನೆ. ಮತ್ತು 15ನೇ ಹಣಕಾಸಲ್ಲಿ ಏನೆಲ್ಲ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು 4 ಗೋಡೆ ಮಧ್ಯೆ PDO, ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಗಳಿಗೆ ಅಷ್ಟೇ ಇಲ್ಲ, ಸಾರ್ವಜನಿಕರು ಗೊತ್ತಾಗ್ಲಿ ಅಂತಕ್ಕಂಥದ್ದು. ಅದರಲ್ಲಿ ವಿವಿಧ ಇಲಾಖೆಗಳು, ನಮ್ಮ ಬೇರೆ ಇಲಾಖೆ ಬಂದು ಅದು ಗಮನಿಸಿ ಏನಾಗಿದೆ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದೇ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆ ಉದ್ದೇಶ. ಈ ನಿಟ್ಟಿನಲ್ಲಿ ಈಗ ಅವ್ರು ಕೇಳಿರ್ತಕ್ಕಂಥ ಸಾಮಾನ್ಯದಲ್ಲಿ ಒಳ್ಳೆ ಪ್ರಶ್ನೆ. ನಾವು ಸಾರ್ವಜನಿಕರು ಯಾವಾಗ ಕೆಲಸ ಕಾರ್ಯಗಳ ಬಗ್ಗೆ ಪ್ರಶ್ನೆ ಮಾಡೋದಿಲ್ವೋ, ಅದೇನ್ ಮಾಡಿದ್ರು ಸುಮ್ಮನೆ ಇರ್ತೀವೋ, ಆಗ ಏನಾಗುತ್ತೆ ಅಂತಂದ್ರೆ ಯಾರು ಕೇಳೋದಿಲ್ಲ ಅನ್ನಂಗೆ ಆಗುತ್ತೆ. ಹಾಗಾಗಿ ನೀವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ಸಾರ್ವಜನಿಕರಿಗಾಗಿ ಕೇಳ್ತಾ ಇದ್ದಾರೆ. ಆ ತರ ಇಲ್ಲೂ ಟೆಕ್ನಿಕಲ್ ಸಮಸ್ಯೆಗಳನ್ನು ಹೇಳಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಧ್ಯಕ್ಷ ಮತ್ತು PDO ಅವರು ಎಲ್ಲ ಮೆಂಬರ್ಗಳು, ಯಾಕೆಂದ್ರೆ ಒಬ್ಬರದೇ ಅಲ್ಲ, ಇಡೀ ನಿಮ್ಮ ಊರಿನ ಸಮಸ್ಯೆ ಆಗಿರೋದ್ರಿಂದ ಅದನ್ನೆಲ್ಲ ಪರಿಹಾರ ಮಾಡ್ತಾರೆ. ಎಲ್ಲ ಏನು ಗ್ರಾಮ ಪಂಚಾಯತಿಯ ಸದಸ್ಯರು ಅವರವರ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡ್ಬೇಕಾದ್ರೆ ಆ ಊರಿನ ಅಲ್ಲಿನ ಜನರ, ಕ್ಷೇತ್ರದ ಜನರ ಒಂದು ಇದನ್ನ ಏನೋ ಅವರು ಏನ್ ಕೆಲಸ ಮಾಡ್ತಾರೆ ಅವರ ಒಂದು ಇದನ್ನ ನೋಡ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಯಾವುದೋ ಒಂದು ಏನೋ ಕೆಲಸ ಮಾಡ್ಬೇಕು ಅಥವಾ ಮುಗಿಸ್ಕೊಡ್ಬೇಕು ಅಂತ ಅಷ್ಟೇ ಅಲ್ಲ. ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ, ಇಂಥ ನನ್ನ ಅವಧಿಯಲ್ಲಿ ಹಿಂಗಾಯ್ತು, ಅಧ್ಯಕ್ಷ ಇರ್ಬೋದು, ಮೆಂಬರ್ಗಳಿರ್ಬೋದು, 5 ವರ್ಷದ ಅವಧಿಯಲ್ಲಿ ಹಿಂದೆ ನನ್ನ ಅವಧಿಯಲ್ಲಿ ಇಂಥ ಕೆಲಸ ಆಯ್ತು, ಇಂಥದ್ದು ಕೆರೆ ಓಡಿಸಿದೀವಿ, ಒಂದು ಅಂಗನವಾಡಿ ಕಟ್ಟಿದ್ವಿ, ಒಂದು ಶಾಲೆ ಕಟ್ಟಿದ್ವಿ, ಒಂದು ಅಡಿಗೆ ಕೋಣೆ ಕಟ್ಟಿಸಿದ್ವಿ, ಹಾಸ್ಪಿಟ್ಲಿಗೆ ಇದು ಮಾಡಿದೀವಿ, ಒಂದು ಗಿಡ ನೆಟ್ಟಿದೀವಿ ಅಂತಕ್ಕಂಥದ್ದು ಉಳಿಬೇಕು ಅಂತಕ್ಕಂಥದ್ದು. ಇಂಥ ಉಳಿತಕ್ಕಂಥ ಕೆಲಸವನ್ನ ಇದೊಂಥರ ಇಲ್ಲಿ ನಾವು ಪಂಚಾಯತಿ ರಾಜಕೀಯದಲ್ಲಿ ಹಣ ಮಾಡೋದಲ್ಲ, ಇದು ಸರ್ವಿಸ್ ಅಂತೀವಿ, ಸೇವೆ ಮಾಡುವಂತ ಮನೋಭಾವ ಯಾರು ಬರ್ತಾರೆ ಅವರು ಅವರ ಕೆಲಸಗಳು ಅಲ್ಲಿ ಕಾಣ್ತವೆ. ಅವರು ಅಧಿಕಾರದಿಂದ ಇಳಿದ್ರು ಕೂಡ, ಅವ್ರ ಅವಧಿ ಮುಗಿದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಕಾಣ್ತವೆ. ಅಂತಹ ನಿಟ್ಟಿನಲ್ಲಿ ಅರಕೆರೆ ಪಂಚಾಯತಿ ಎಲ್ಲ ಅಧ್ಯಕ್ಷರು, ಸದಸ್ಯರು, ಆಮೇಲೆ PDO ಅವರು ಕೂಡ ಇಂಥ ಅವಧಿಯಲ್ಲಿ ಇಂಥ PDO ಇದ್ರು ಈ ತರ ಕೆಲಸ ಮಾಡಿದ್ರು ನಂಗೆ ಹೆಸರು ಬರುತ್ತೆ. ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾದ್ರೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿ. ಈ ಪಂಚಾಯತಿನ ಅಭಿವೃದ್ಧಿ